ಕಾರಾಗೃಹ ಇಲಾಖೆಯ ಎಡಿಜಿಪಿಯಾಗಿ ಬಿ ದಯಾನಂದ್ ನೇಮಕ ಆಗಿದ್ದಾರೆ. ಬಿ ದಯಾನಂದ್ರ ನೇಮಕದ ಬೆನ್ನಲ್ಲೇ ಜೈಲಾಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಈ ಹಿಂದಿನ ತಪ್ಪುಗಳು ಮತ್ತೆ ಮರುಕಳಿಸಿದ ಹಾಗೆ ಎಚ್ಚರಿಕೆ ವಹಿಸೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಜೈಲುಗಳಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಿಗೋದು, ಜೈಲಲ್ಲಿ ನಿಷೇಧಿತ ವಸ್ತುಗಳು ಪತ್ತೆಯಾಗೋದು, ಇಂಥದ್ಯಾವುದು ಕೂಡ ಮರುಕಳಿಸಬಾರ್ದು ಅಂತೇಳಿ ನಿಗಾ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಸಿಗ್ತಾ ಇದ್ದಂಥ ಮನೆಯೂಟಕ್ಕೂ ಕೂಡ ಈಗ ಬ್ರೇಕ್ ಬೀಳ್ತಾ ಇದೆ. ವಿವಿಐಪಿ ಟ್ರೀಟ್ಮೆಂಟ್ ಪಡಿತಾ ಇದ್ದ ಕೈದಿಗಳಿಗೆ ಇನ್ಮೇಲೆ ರಾಜಾತಿಥ್ಯ ಸಿಗೋದಿಲ್ಲ. ಜೈಲಿನ ಪ್ರತಿ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತೀರ್ಪು ಬಂದಿರಲಿಲ್ಲ, ಅಲ್ಲಿವರೆಗೂ ಮನೆಯೂಟ ಬಟ್ಟೆಯ ವ್ಯವಸ್ಥೆ ಇತ್ತು, ಇನ್ನು ಮುಂದೆ ಹಾಗಿರೋದಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಬಿ ದಯಾನಂದ್ ಅವರು ಈಗ ಆ ಹೊಸ ಸ್ಥಾನಕ್ಕೆ ಬಂದಿರೋದ್ರಿಂದ ಯಾವ ರೀತಿ ಬಿಗಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಕಾರಾಗೃಹದ ನಿಯಮಗಳನ್ನು? ವಿಜಯ್, 2023 ಮೇ ಇಂದ 2025 ಮೇವರೆಗೂ ಅಂದ್ರೆ 2 ವರ್ಷಗಳ ಕಾಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದಂತ ಬಿ ದಯಾನಂದ್ ಅವರನ್ನ ಸದ್ಯ ಕಾರಾಗೃಹ ಇಲಾಖೆಯ ಎಡಿಜಿಪಿ ಆಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕಮಿಷನರ್ ದಯಾನಂದ್ ಹಿಂದೆ ಬೆಂಗಳೂರು ಕಮಿಷನರ್ ಇದ್ದಂತ ಸಂದರ್ಭದಲ್ಲಿ ಅನೇಕ ಗಟ್ಟಿ ನಿರ್ಧಾರಗಳನ್ನು ತಗೊಂಡು ಭ್ರಷ್ಟಾಧಿಕಾರಿಗಳಿಗೆ ನಡುಕವನ್ನು ಹೊರಡಿಸಿದ್ರು. ಅದರಂತೆ ಯಾವಾಗ ಅವರು ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿ ನೇಮಕ ಆಗ್ತಿದ್ದಂತೆ ಜೈಲಿನ ಎಲ್ಲಾ ಸೂಪರ್ಡೆಂಟ್ಗಳು ಜೊತೆಗೆ ಜೈಲರ್ಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವಂತದ್ದು, ಇಂದಿನ ಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಮರುಗಳಿಸಬಾರದು. ಅದರಲ್ಲೂ ಪ್ರಮುಖವಾಗಿ ಪ್ರಿಸನ್ ಆಕ್ಟ್ ಏನಿದೆ ಅದರ ಪ್ರಕಾರವಾಗಿ ಕಾರಾಗೃಹ ಸಿಬ್ಬಂದಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಯಾವುದೇ ಸಣ್ಣ ಎಡವಟ್ಟು ಕೂಡ ಆಗಬಾರ್ದು. ಕಾರಾಗೃಹಗಳಲ್ಲಿ ಪ್ರಮುಖವಾಗಿ ಯಾವುದೇ ನಿಷೇಧಿತ ವಸ್ತುಗಳಾದಂತಹ ಗಾಂಜಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಯಾವುದು ಕೂಡ ಹಿಂದೆ ಏನು ಸಪ್ಲೈ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಮಾಧ್ಯಮಗಳಲ್ಲಿ ಪದೇ ಈ ರೀತಿಯಾದಂತಹ ವರದಿಗಳಾಗ್ತಿತ್ತು. ಮತ್ತೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಿದ್ರೆ ಯಾರೇ ಇದ್ರೂ ಕೂಡ ಕಠಿಣವಾದಂತಹ ಕ್ರಮವನ್ನು ತಗೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹಿಂದೆ ನಟ ದರ್ಶನ್ ಅರೆಸ್ಟ್ ಆಗಿ ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ನಟ ದರ್ಶನ್ ರೌಡಿ ಶೀಟರ್ಗಳ ಜೊತೆಲಿ ಇದ್ದಂತಹ ಫೋಟೋಗಳು ವೈರಲ್ ಆಗಿದ್ದು. ಜೊತೆಗೆ ಜೈಲಿನಲ್ಲಿ ವಿವಿಐಪಿಗಳಿಗೆ ರಾಜಾತಿಥ್ಯವನ್ನು ನೀಡ್ತಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದೇ ಸಂದರ್ಭದಲ್ಲಿ ಸಿಟಿ ಕಮಿಷನರ್ ಆಗಿದ್ದಂತಹ ದಯಾನಂದ್ ಜೈಲಿನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿ ತನಿಖೆ ಮಾಡಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಸ್ವತಃ ಇಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರೇ ರಾಜ್ಯದ ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಜೈಲಾಧಿಕಾರಿಗಳಿಗೆ ನಡ್ಕವನ್ನು ಕೂಡ ಶುರುವಾಗಿರುವಂತದ್ದು. ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಆತ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂತೇಳಿ ಸದ್ಯ ಆತನಿಗೆ ಜೀವನ ಪರ್ಯಂತ ಶಿಕ್ಷೆ ಆಗಿದೆ. ಹೀಗಾಗಿ ಆತನಿಗೆ ಇಷ್ಟು ದಿನ ಸಿಕ್ತಿದ್ದಂತ ಮನೆಯಿಂದ ಬಟ್ಟೆ ಬರ್ತಿತ್ತು, ಊಟ ಬರ್ತಿತ್ತು, ಎಲ್ಲ ಸೌಲಭ್ಯಗಳಿಗೂ ಕೂಡ ಇನ್ ಮುಂದೆ ಬ್ರೇಕ್ ಬೀಳಲಿದೆ. ಆತ ಕೂಡ ಸಾಮಾನ್ಯ ಕೈದಿಗಳಂತೆ ಜೈಲಿನಲ್ಲಿ ಜೀವನ ಕಳಿಬೇಕಾಗುತ್ತೆ. ಜೊತೆಗೆ ಜೈಲಿನ ಸಾಮಾನ್ಯ ಕೈದಿಗಳು ಧರಿಸುವಂತ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ಆತ ಕೂಡ ಪ್ರತಿನಿತ್ಯ 8 ತಾಸುಗಳ ಕಾಲ ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇದು ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಎಲ್ಲಾ ಕಾರಾಗೃಹಗಳಿಗೂ ಕೂಡ ಉಸ್ತುವಾರಿಯಾಗಿ ಎಡಿಜಿಪಿ ಆಗಿ ಬಿ ದಯಾನಂದ್ ಅವರು ನೇಮಕ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜೈಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ದಯಾನಂದ್ ಅವರು ನೇಮಕ ಆಗ್ತಿದ್ದಂತೆ ಜೈಲಾಧಿಕಾರಿಗಳಿಗೂ ಕೂಡ ನಡುಕ ಶುರುವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.